ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಕೇಳಿ ಆಯುಷ್ವಾಣಿ. ಕೇಳುಗರೆಲ್ಲರಿಗೂ ನಮಸ್ಕಾರ. ನಾವು ಆಹಾರವಾಗಿ ಅನೇಕ ಔಷಧೀಯ ಸಸ್ಯಗಳನ್ನು, ಔಷಧೀಯ ಮೂಲಿಕೆಗಳನ್ನ ಬಳಸ್ತಾ ಇರ್ತೇವೆ. ಆದರೆ ಅವುಗಳ ಪ್ರಾಮುಖ್ಯತೆ, ಅದರ ಗುಣಗಳು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತು ನಾವು ನಿತ್ಯ ಬಳಸುವಂತಹ 2 ಔಷಧೀಯ ಸಸ್ಯಗಳ, ಔಷಧೀಯ ಮೂಲಿಕೆಗಳ ಔಷಧೀಯ ಗುಣಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಅರಿಶಿಣ. ಇದರ ಸಸ್ಯಶಾಸ್ತ್ರೀಯ ಹೆಸರು ಅಂದರೆ ಬೊಟಾನಿಕಲ್ ನೇಮ್ ಕುರ್ಕುಮಾ ಲಾಂಗ ಅಂತ. ಇದರಲ್ಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿ ಇರುವ ಕಾರಣ ನಮ್ಮ ಹಿರಿಯರು ಇದನ್ನು ಆಹಾರದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದ್ದಾರೆ. ಇದರ ಹೂವು ನೋಡಲು ಆಕರ್ಷಕ, ಸುವಾಸನೆ ಭರಿತ. ಇದನ್ನು ನಮ್ಮ ಮನೆ ಅಂಗಳದಲ್ಲಿ ಬೆಳೆಸಿದ್ರೆ ನಿತ್ಯ ಆಹಾರವಾಗಿ ಬಳಸಬಹುದು ಮತ್ತು ಇದನ್ನು ಅಲಂಕಾರಿಕವಾಗಿ ಸಹ ಕಾಣುತ್ತೆ. ನಮ್ಮ ಆರೋಗ್ಯ ರಕ್ಷಣೆ ಸಹ ಆಗುತ್ತೆ. ಹಸಿ ಅರಿಶಿಣದ ಕೊಂಬನ್ನು ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಬೆಳಗಿನ ಜಾವ ಬಿಸಿಲು ಬೀಳೋ ಜಾಗದಲ್ಲಿ ಹಾಕಿ ನಿಯಮಿತವಾಗಿ ನೀರು ಕೊಡುತ್ತಾ ಬಂದರೆ 2-3 ತಿಂಗಳಲ್ಲಿ ಗಿಡ ಪೂರ್ಣ ಪ್ರಮಾಣದಲ್ಲಿ ಬೆಳೆಯುತ್ತೆ. ಇದರ ಎಲೆ, ಬೇರು ಮತ್ತು ಕೊಂಬು ಅಥವಾ ಗಡ್ಡೆಗಳಲ್ಲಿ ಔಷಧೀಯ ಗುಣ ಇದೆ. ಇದನ್ನು ಆಯುರ್ವೇದದಲ್ಲಿ ಸರ್ವ ರೋಗ ನಿವಾರಕ ಅಂತ ವಿವರಿಸಿದ್ದಾರೆ. ಇದರ ಅರ್ಥ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ, ದೇಹವನ್ನು ಶುದ್ಧೀಕರಿಸಿ ಅಂದರೆ ಡಿಟಾಕ್ಸ್ ಮಾಡಿ ಎಲ್ಲ ಥರದ ಕಾಯಿಲೆಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಕೊಡುತ್ತೆ. ಮಕ್ಕಳಲ್ಲಿ ಮೇಲಿಂದ ಮೇಲೆ ಕೆಮ್ಮು, ನೆಗಡಿ, ಶೀತ ಉಂಟಾಗೋದು ಸಹಜ. ಇಂಥ ಪರಿಸ್ಥಿತಿಯಲ್ಲಿ ಅರಿಶಿಣವನ್ನು ಬಿಸಿ ಹಾಲಿಗೆ ಅರ್ಧ ಚಮಚದಷ್ಟು ಪುಡಿಯನ್ನು ಬೆರೆಸಿ ದಿನಕ್ಕೆ 2 ಬಾರಿ ಕೊಡ್ತಾ ಬಂದರೆ ಈ ರೀತಿಯ ಶೀತ, ಕೆಮ್ಮು, ನೆಗಡಿ ಕಡಿಮೆ ಆಗುತ್ತೆ. ಇದನ್ನು ಗೋಲ್ಡನ್ ಮಿಲ್ಕ್ ಅಂತ ವಿದೇಶಗಳಲ್ಲೂ ಸಹ ಸೇವನೆ ಮಾಡ್ತಾರೆ. ಚರ್ಮದ ಅಲರ್ಜಿ ಮತ್ತು ಶ್ವಾಸಕೋಶ ಸಂಬಂಧಿತ ಅಲರ್ಜಿಗಳ ನಿಯಂತ್ರಣಕ್ಕೂ ಸಹ ಈ ಗೋಲ್ಡನ್ ಮಿಲ್ಕ್ ಅತ್ಯಂತ ಸಹಾಯಕ. ಅರಿಶಿಣವನ್ನು ಸಾಂಪ್ರದಾಯಿಕವಾಗಿ ಮುಖಕ್ಕೆ ಹಚ್ಚಿಕೊಳ್ಳಲು ಬಳಸಲಾಗುತ್ತೆ. ಮುಖಕ್ಕೆ ಅರಿಶಿಣವನ್ನು ಹಚ್ಚೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ, ಯಾವುದೇ ಚರ್ಮದ ಕಾಯಿಲೆ ಬರೋದಿಲ್ಲ ಹಾಗೂ ಮುಖದ ಮೇಲೆ ಕಂಡುಬರುವಂತಹ ಅನಾವಶ್ಯಕವಾದ ಕೂದಲುಗಳು ಇಲ್ಲದಂತಾಗುತ್ತೆ. ನಿಯಮಿತವಾಗಿ ಅರಿಶಿಣ ಬಳಕೆ ಮಾಡೋದ್ರಿಂದ ತೂಕ ಸಹ ನಿಯಂತ್ರಣಕ್ಕೆ ಬರುತ್ತೆ. ರಾತ್ರಿ ವೇಳೆ ಒಂದು ದೊಡ್ಡ ಲೋಟದಷ್ಟು ನೀರಿಗೆ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಕಿ 1 ಚಿಟಿಕೆಯಷ್ಟು ಮೆಂತ್ಯ ಪುಡಿಯನ್ನು ಹಾಕಿ ರಾತ್ರಿ ಪೂರ್ತಿ ನೆನೆಸಿ ಬೆಳಗ್ಗೆ ಎದ್ದು ಸೋಸಿ ಆ ನೀರನ್ನು ಕುಡಿಯೋದ್ರಿಂದ ರಕ್ತದ ಸಕ್ಕರೆ ಅಂಶವನ್ನು ಸಹ ನಾವು ನಿಯಂತ್ರಿಸಬಹುದು. ಹಾಗೂ ಮಧುಮೇಹದಲ್ಲಿ ಉಂಟಾಗುವಂತಹ ಸುಸ್ತು, ಕೈಕಾಲು ನೋವು ಇತ್ಯಾದಿ ಲಕ್ಷಣಗಳನ್ನು ಸಹ ನಾವು ನಿಯಂತ್ರಿಸಬಹುದು. ಅರಿಶಿಣದ ಎಲೆಯಲ್ಲೂ ಸಹ ಔಷಧ ಗುಣ ಇದೆ. ಇದನ್ನು ಸಹ ನಾವು ಆಹಾರವಾಗಿ ಬಳಸಬಹುದು. ಅರಿಶಿಣದ ಎಲೆಯನ್ನು ಸುತ್ತಿ ಬೇಯಿಸಿದಂತಹ ಇಡ್ಲಿನ ಕೊಟ್ಟೆ ಕಡುಬು ಅಂತ ಕರೀತಾರೆ. ಇದು ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಸಹ ಇರುತ್ತೆ. ಅದೇ ರೀತಿ ಇನ್ನೊಂದು ಔಷಧೀಯ ಗುಣ ಇರುವಂತಹ ಸಸ್ಯ ನೆಲ್ಲಿಕಾಯಿ. ಇದರ ಬೊಟಾನಿಕಲ್ ನೇಮ್ ಅಥವಾ ಸಸ್ಯಶಾಸ್ತ್ರೀಯ ಹೆಸರು ಎಂಬ್ಲಿಕಾ ಆಫಿಸಿನಾಲಿಸ್. ಬಿಸಿಲು ಕಡಿಮೆ ಇರುವ ಜಾಗದಲ್ಲಿ, ಅಲ್ಪ ನೀರಿರುವ ಜಾಗದಲ್ಲೂ ಸಹ ಬೆಳೆಯುವಂಥ ಒಂದು ಮಧ್ಯಮ ಗಾತ್ರದ ಮರ ಈ ನೆಲ್ಲಿಕಾಯಿ. ಇದರ ಹಣ್ಣು, ಬೀಜ, ಎಲೆಗಳಲ್ಲಿ ಔಷಧೀಯ ಗುಣ ಇದೆ. ಮಕ್ಕಳು ಮೇಲಿಂದ ಮೇಲೆ ಕಾಯಿಲೆ ಬೀಳುತ್ತಿದ್ರೆ ಹಾಗೂ ಹಿರಿಯರಲ್ಲೂ ಸಹ ನಿಯಮಿತವಾಗಿ ನೆಲ್ಲಿಕಾಯಿಯನ್ನು ಸೇವಿಸ್ತಾ ಬಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಕಾಯಿಲೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಮಧ್ಯಮ ವಯಸ್ಸು ದಾಟಿದ ನಂತರ ವಯೋಸಹಜವಾಗಿ ಅಂಗಾಂಗಗಳ ಶಕ್ತಿ ಕುಂದುತ್ತೆ. ಇದನ್ನು ತಡೆಗಟ್ಟಲು ಹಾಗೂ ವೃದ್ಧಾಪ್ಯದ ಲಕ್ಷಣಗಳನ್ನು ಸಹ ಮುಂದೂಡಲು ನೆಲ್ಲಿಕಾಯಿಯನ್ನು ದಿನನಿತ್ಯ ಸೇವನೆ ಮಾಡ್ತಾ ಬಂದರೆ ದೇಹಕ್ಕೆ ಹೊಸ ಚೈತನ್ಯ ದೊರೆಯುತ್ತೆ. ಆದ ಕಾರಣ ಆಯುರ್ವೇದದಲ್ಲಿ ಇದನ್ನು ನಿತ್ಯ ರಸಾಯನ ಅಂತ ಕರೆದಿದ್ದಾರೆ. ನೆಲ್ಲಿಕಾಯಿ ಬೀಜದ ಪುಡಿಯನ್ನು ನೀರಿನಲ್ಲಿ ನೆನೆಸಿ ಲೇಪಿಸಿ ಸ್ನಾನ ಮಾಡೋದರಿಂದ ತಲೆಯ ಹೊಟ್ಟು ನಿಯಂತ್ರಣಕ್ಕೆ ಬರುತ್ತೆ. ಎಲೆಯನ್ನು ಮಿಕ್ಸಿಯಲ್ಲಿ ಅರೆದು ಕಲ್ಕ ಮಾಡಿಕೊಂಡು ಅಂದರೆ ಪೇಸ್ಟ್ ಮಾಡಿಕೊಂಡು ಹಚ್ಚುವುದರಿಂದ ಕೂದಲು ಸಹ ಸೊಂಪಾಗಿ ಬೆಳೆಯುತ್ತೆ. ನೆಲ್ಲಿಕಾಯಿನಲ್ಲಿ ಅನೇಕ ಪೋಷಕಾಂಶಗಳಿರುತ್ತೆ. ಅದರಲ್ಲೂ ಮುಖ್ಯವಾಗಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತೆ. ವಿಟಮಿನ್ ಸಿ ನಮ್ಮ ದೇಹಕ್ಕೆ ಉಂಟಾಗುವ ಗಾಯಗಳನ್ನು ಗುಣಪಡಿಸಲು ಅತ್ಯವಶ್ಯಕ. ಈ ವಿಟಮಿನ್ ಸಿ ದೇಹಕ್ಕೆ ಹೊಸ ಚೈತನ್ಯ ನೀಡುತ್ತೆ. ನಾವು ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ರಕ್ತಗತವಾಗಲು ನೆಲ್ಲಿಕಾಯಿ ಸಹಕಾರಿಯಾಗಿದೆ. ನೆಲ್ಲಿಕಾಯಿಯನ್ನು ನಿತ್ಯ ಸೇವನೆ ಮಾಡುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಹಿತಕರ, ದೃಷ್ಟಿಶಕ್ತಿ ಹೆಚ್ಚಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಆಯುರ್ವೇದದಲ್ಲಿ ಇದನ್ನು ನಿತ್ಯ ರಸಾಯನ ಅಂತ ಕರೆದಿದ್ದಾರೆ. ಈ 2 ಔಷಧೀಯ ಸಸ್ಯಗಳನ್ನು ನಿತ್ಯ ತಮ್ಮ ಆಹಾರದಲ್ಲಿ ಬಳಸಿ ಆರೋಗ್ಯದಿಂದಿರಿ. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.